ವಿನಯ್ ಕುಲಕರ್ಣಿರವರು ಒಳ್ಳೆಯವರು. ಅವರಿಗೆ ಶಿಕ್ಷೆ ಕಡಿಮೆ ನೀಡಿದ್ರೆ ಬದಲಾಗ್ತಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣ ತೀರ್ಪು ನೀಡಿದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ವರ್ಗಾವಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಯೋಗೇಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 17 ಜನರನ್ನ ಅಪರಾಧಿಗಳೆಂದು ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ಬುಧವಾರ ನಿರ್ಣಯ ನೀಡಿತ್ತು. ಶಾಸಕರು, ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯದ ಸಂತೋಷ್ ಗಜಾನನ್ ಭಟ್ ಗುರುವಾರದಂದು ಶಿಕ್ಷೆ ಪ್ರಮಾಣ ನಿರ್ಧರಿಸುವ ಮುನ್ನವೇ ವರ್ಗಾವಣೆ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಕೇಸ್ಗೆ ತೀರ್ಪು ನೀಡಿದ್ದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಸೇರಿ 365 ಜಡ್ಜ್ಗಳ ವರ್ಗಾವಣೆ ಮಾಡಲಾಗಿದೆ. ಆದರೆ ವಿನಯ್ ಕುಲಕರ್ಣಿ ರವರ ಕೇಸ್ಗೆ ತೀರ್ಪು ನೀಡಿದ್ದಕ್ಕೆ ಈ ವರ್ಗಾವಣೆ ಮಾಡಿದ್ದಾರೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. ಸಿಬಿಐ ಪರವಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ರವರು ಅಪರಾಧಿಗಳು ತಮಗಿರುವ ರಾಜಕೀಯ ಪ್ರಭಾವದಿಂದ ಪ್ರಕರಣದ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು ಹಾಗೂ ಪೊಲೀಸರನ್ನ ಬಳಸಿಕೊಂಡು ಸಾಕ್ಷ್ಯನಾಶ, ಸಾಕ್ಷಿಗಳಿಗೆ ಬೆದರಿಕೆ, ಹಣವನ್ನ ನೀಡಲಾಗಿತ್ತು. ಕೊಲೆ ತಕ್ಷಣ ನಡೆದಿದ್ದಲ್ಲ, ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡಿ ನಿರ್ದಯಿ ಮತ್ತು ಭಾವವಿಹೀನವಾದ ಕ್ರೂರ ಕೊಲೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಟರ್ ಅವರನ್ನ ಹೆದರಿಸುವ ಕೆಲಸ ಕೂಡ ನಡೆದಿತ್ತು. ಅಪರಾಧಿಗಳಿಗೆ ಜೀವಿತಾವಧಿ ಶಿಕ್ಷೆ ನೀಡುವಂತೆ ಆದೇಶಿಸಬೇಕು ಎಂದು ಮನವಿ ಮಾಡಿದ್ರು. 15ನೇ ಅಪರಾಧಿಯಾದ ವಿನಯ್ ಕುಲಕರ್ಣಿ ಪರವಾಗಿ ಮಂಡಿಸಬೇಕಾಗಿದ್ದ ಪದಾಂಕಿತ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಗೈರಾಗಿದ್ದ ಕಾರಣ ಮತ್ತೊಬ್ಬ ಪದಾಂಕಿತ ಹಿರಿಯ ವಕೀಲರಾದ ಎಂ.ಎಸ್. ಶ್ಯಾಮ್ ಸುಂದರ್ ಅವರು ವಾದ ಮಂಡಿಸಿದ್ರು. ವಾದ ಹೀಗಿತ್ತು: ವಿನಯ್ ಕುಲಕರ್ಣಿ ಜನರಿಂದ ಆಯ್ಕೆಯಾದ ವ್ಯಕ್ತಿ. ಯಾವುದೇ ವ್ಯಕ್ತಿ ಸುಧಾರಣೆ ಹೊಂದಲು 14 ವರ್ಷವಾದರೂ ಬೇಕಾಗುತ್ತದೆ. ಅಷ್ಟು ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲಿಷ್ಠವಾಗಿ ಉಳಿದಿರಲು ಸಾಧ್ಯವಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಕೆಲವು ಪೂರ್ವ ನಿರ್ದೇಶಗಳನ್ನು ಉಲ್ಲೇಖಿಸಿದರು. ವಿನಯ್ ಕುಲಕರ್ಣಿಗೆ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ದು ಹೀಗೆ: ನೀವು ಏನಾದರೂ ಹೇಳುವುದಿದೆ ಎಂದು ಕೇಳಿದ್ರು. ವಿನಯ್ ಕುಲಕರ್ಣಿ ಹೇಳಿದ್ದು ಹೀಗೆ: ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಮೇಲಿನ ರಾಜಕೀಯ ದ್ವೇಷದಿಂದ ಈ ಆರೋಪ ಹೊರಿಸಲಾಗಿದೆ. ಈಗ ನನ್ನ ಕ್ಷೇತ್ರದ ಜನಕ್ಕೆ ಅನ್ಯಾಯವಾಗಿದೆ ಎಂದು ವಿನಯ್ ಕುಲಕರ್ಣಿ ಜಡ್ಜ್ ಹೇಳಿರುವ ಪ್ರಶ್ನೆಗೆ ಉತ್ತರಿಸಿದ್ರು. ಅಂತಿಮವಾಗಿ ಎಲ್ಲ ಅಪರಾಧಿಗಳ ವೈಯಕ್ತಿಕ ಅಳಲನ್ನ ಆಲಿಸಿ ಶಿಕ್ಷೆಯ ಪ್ರಮಾಣವನ್ನ ಶುಕ್ರವಾರ ತಿಳಿಸಲಾಗುವುದು ಎಂದು ಜಡ್ಜ್ ಮುಂದೂಡಿದರು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಅವರಿಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿ. ನಮಸ್ಕಾರ.